ನಿಮಗೆ ಎದೆ ನೋವು ಬರ್ತಾ ಇದೆ ಅಲ್ವಾ? ಎಸ್ ಸರ್. ಎಷ್ಟು ವರ್ಷದಿಂದ ಇದೆ? ನನಗೊಂದು 2 ಇಯರ್ಸಿಂದ 2 ಇಯರ್ಸಿಂದ ಇದೆ. ಎಲ್ಲ ಕಡೆ ತೋರಿಸಿದ್ದೀರ, ಎಲ್ಲ ಪರೀಕ್ಷೆಗಳು ಮಾಡಿಸಿದ್ದೀರ. ಮಾಡಿಸಿದ್ದೆ. ನಿನ್ನೆ ಒಬ್ಬರಾಗಲೇ ಆ್ಯಂಜಿಯೋಗ್ರಾಮ್ ಮಾಡಬೇಕು ಅಂತಲೂ ಹೇಳಿದರು ಅಲ್ವಾ? ಆ್ಯಂಜಿಯೋಗ್ರಾಮ್ ಮಾಡಬೇಕು ಅಂತ ಹೇಳಿದಾಗ ಆಕ್ಸೆಪ್ಟ್ ಮಾಡಿದ್ರೆ? ಇಲ್ಲ ಸರ್, ನೋ. ಅದಕ್ಕೆ ಇಲ್ಲ, ನಂಗಂಥದ್ದೇನೂ ಆಗಿರಲ್ಲ ಅಂತ ಆಗಿರಲ್ಲ ಅಂತ. ಇವತ್ತು ಮತ್ತೆ ಯಾಕೆ ಬೆಳಗ್ಗೆ ಎಂಡೋಸ್ಕೋಪಿ ಮಾಡಿಸ್ಬೇಕು ಅಂದರೆ? ಅಂದರೆ ಎಂಡೋಸ್ಕೋಪಿ ಅಂದರೆ ಗ್ಯಾಸ್ಟ್ರಿಟಿಕ್ ಸಂಬಂಧಪಟ್ಟಿದ್ದೇನಾದರೂ ಇರ್ಬೋದೇನೋ ಆಗಿರ್ಬೋದಾ ಅಂತ ಹೇಳಿ. ಅನ್ನೋ ಒಂದು ಗೆಸ್ಸಲ್ಲಿ ಹೋದೆ ಅಷ್ಟೇ. ಬಟ್ ಈಗ 2 ವರ್ಷದಿಂದ ನಿಮ್ಗೆ ಎದೆನೋ ಬರ್ತಾನೆ ಇದೆಯಲ್ವಾ? ಹಾಂ ಸರ್, ಇ ಸ್ಟಾರ್ಟಿಂಗ್ ಸಿ ಜಿ ಆಗಿದೆ, ಎಲ್ಲ ಎಕೋ ಆಗಿದೆ, ಟಿ ಎಮ್ ಟಿನೂ ಆಗಿದೆ ಟಿನೂ ಆಗಿದೆ. ಪ್ರತಿಯೊಂದು ಆದ್ರೂ ಎದೆನೋ ಮಾತ್ರ ಕಡಿಮೆ ಆಗ್ತಿಲ್ಲ. ಕಮ್ಮಿ ಆಗ್ತಾ ಇಲ್ಲ. ಎಷ್ಟು ಜನ ಡಾಕ್ಟರ್ ಹತ್ರ ಹೋದ್ರೆ ಎದೆನೋ ಕಡಿಮೆ ಕಮ್ಮಿ ಆಗ್ತಿಲ್ಲ ಆಗ್ತಾ ಅಲ್ಲ? ಹಾಂ ಸರ್. ಈಗ ಇದಕ್ಕೆ ನಮಗೆ ಹಗಲೆಲ್ಲ ಹೆದರಿಕೆ ಆಗುತ್ತೆ, ನನಗೇನಾಗ್ಬಿಟ್ಟಿದೆಯೋ ಏನೋ ಅನ್ನೋದು ಭಯ ಸ್ಟಾರ್ಟ್ ಆಗಿದೆ ಅಲ್ವಾ? ಇದಕ್ಕೆ ನಾವು ಮೆಡಿಕಲ್ ಕಂಡೀಷನ್ ಹೈಪೋಕಾಂಡ್ರಿಯೋಸಿಸ್ ಅಂತ ಕರಿತೀವಿ. ಹೈಪೋಕಾಂಡ್ರಿಯೋಸಿಸ್ ಇಟ್ಸ್ ಜಸ್ಟ್ ಆಂಗ್ಸೈಟಿ. ಆಂಗ್ಸೈಟಿ ಒಳಗೆ ಅದೊಂದು ಥರದ್ದು, ಮನಸ್ಸಿನ ಆತಂಕದೊಳಗೆ ಅದೊಂದು ಟೈಪ್ ಅದು. ಅದಕ್ಕೆ ನಾವು ಹೈಪೋಕಾಂಡ್ರಿಯಾಸಿಸ್ ಅಂತ ಕರಿತೀವಿ. ಹೈಪೋಕಾಂಡ್ರಿಯಾಸಿಸಲ್ಲಿ ಏನಾಗುತ್ತೆ, ನನಗೆಲ್ಲ ಏನೋ ಆಗ್ಬಿಟ್ಟಿದೆ, ನನ್ನ ಜೀವಕ್ಕೆ ತೊಂದರೆ ಆಗುತ್ತೆ. ಅದಕ್ಕೆ ಸುಮಾರಷ್ಟು ಪರೀಕ್ಷೆ, ಯಾವ್ಯಾವ ಡಾಕ್ಟ್ರು ಏನೇನು ಹೇಳ್ತಾರೆ ಎಲ್ಲ ಪರೀಕ್ಷೆ ಮಾಡಿಸ್ತೀರ. ಬೇಕಾದ್ರೆ ನಿಮ್ಮ ಹತ್ರ 1 ಕೋಟಿ ದುಡ್ಡಿದೆ ಅಂತ ಹೇಳಿದ್ರೆ ಆ 1 ಕೋಟಿನೂ ಖರ್ಚಾಗೋ ತನಕ ಎಲ್ಲ ಪರೀಕ್ಷೆ ಮಾಡಿಸ್ತೀರ. ಆದರೆ ಎಲ್ಲ ಪರೀಕ್ಷೆಗಳು ಕೂಡ ನಾರ್ಮಲ್ ಆಗಿರುತ್ತೆ. ನೀವು ಮಣಿಪಾಲಿಗೆ ಹೋಗಿ, ಫಾರಿನ್ಗೆ ಹೋಗಿ, ಎಲ್ಲ ಥರದ ಇನ್ವೆಸ್ಟಿಗೇಷನ್ ಮಾಡಿಸಿ, ಬಟ್ ಫೈನಲಿ ಔಟ್ಕಮ್ ಏನು ಬರುತ್ತೆ? 0, ನಾರ್ಮಲ್, ಏನೂ ಇರೋದಿಲ್ಲ. ಆದ್ದರಿಂದ ಇದಕ್ಕೆ ಮಾನಸಿಕ ಒತ್ತಡ ಎಲ್ಲಿ ನನಗೇನು ಟೆನ್ಷನ್ ಇಲ್ಲ ಅಂತ ನೀವು ಹೇಳ್ಬೋದು ಈಗ. ಆದರೆ ಸುಪ್ತ ಮನಸ್ಸಲ್ಲಿ ಇರುತ್ತಲ್ಲ, ಸಬ್ಕಾನ್ಷಿಯಸ್ ಮೈಂಡಲ್ಲಿರೋ ಸ್ಟ್ರೆಸ್, ಈ ಹಿಂದಿನ ಸ್ಟ್ರೆಸ್ಗಳೆಲ್ಲ, ಟೆನ್ಷನ್ಗಳೆಲ್ಲ, ನೀವು ನನಗೆ ಅವತ್ತೆಲ್ಲ ಹಿಸ್ಟ್ರಿ ಎಲ್ಲ ಹೇಳಿದ್ರಿ, ಕೆಲವೊಂದೆಲ್ಲ ಹೇಳಿದ್ರಿ. ಅದು ಸುಪ್ತ ಮನಸ್ಸಲ್ಲಿರೋ ಸ್ಟ್ರೆಸ್ ಏನಿರುತ್ತಲ್ಲ, ಅದು ಸಬ್ಕಾನ್ಷಿಯಸ್ ಮೈಂಡಲ್ಲಿರೋದು ಈ ಥರ ಹೊರಗಡೆ ವ್ಯಕ್ತಪಡಿಸ್ತಿರುತ್ತೆ. ಒಂದು ಸಲ ಸ್ಟ್ರೆಸ್ ಆಯಿತು, ಎಲ್ಲಿ ಬಂದು ನ್ಯೂರೋ ಟ್ರಾನ್ಸ್ಮಿಟರ್ ಕೂತ್ಕೊಳುತ್ತೆ ಚೆಸ್ಟಲ್ಲಿ, ಅಲ್ಲಿ ನಿಮಗೆ ಪೇಯ್ನ್ ಕಾಣಿಸ್ಕೊಳುತ್ತೆ. ಈ ಮಾಮೂಲಿ ಹಾರ್ಟ್ ಅಟ್ಯಾಕಿನ ಪೇನ್ ನಿಮಗೆ ಗೊತ್ತಿದೆ, ನಾನು ಬಹುಶಃ ಸುಮಾರು ಸಲ ಹೇಳಿದ್ದೀನಿ. ಹಾರ್ಟ್ ಅಟ್ಯಾಕಿನ ಮಧ್ಯೆ ಬರ್ಬೋದು, ಎಡಭಾಗದಲ್ಲಿ ಬರ್ಬೋದು, ಎಡಗಡೆ ಕೈ ಬರ್ಬೋದು, ಆಯಿತಾ? ಸೊ ಕಿವಿ ತನಕ ಸ್ಪ್ರೆಡ್ ಆಗ್ಬೋದು, ಜಾಗ್ ಬರ್ಬೋದು, ಈ ಕಡೆ ಕಿವಿ, ಈ ಕಡೆ ಸೈಡ್ ಕುತ್ತಿಗೆ, ಲೆಫ್ಟ್ ಸೈಡ್ ಕುತ್ತಿಗೆ, ಲೆಫ್ಟ್ ಸೈಡ್ ಚೆಸ್ಟ್ ಪೇನ್, ಸ್ವಲ್ಪ ಹಿಂಭಾಗ, ಕೈ ಎಲ್ಲ ಬರ್ಬೋದು. ಆದರೆ ಆ್ಯಂಗ್ಸೈಟಿಲಿ ಆ ಥರ ಇರೋಲ್ಲ, ಯಾವಾಗಲೂ ಇರುತ್ತೆ. ನಿಮಗೆ ಸಣ್ಣದಾಗಿ ಚೆಸ್ಟ್ ಪೇನ್ ಇರುತ್ತೆ, ಒಂಥರ ನಿಪ್ಪಲ್ ಕೆಳಗಡೆ ಜಸ್ಟ್ ಪ್ರಿಕ್ಕಿಂಗ್ ಟೈಪ್ ಇರುತ್ತೆ, ಸಣ್ಣ ಪ್ರಿಕ್ ಆಗ್ತಿರುತ್ತೆ, ಇದೆಲ್ಲ ಇರ್ತಾವೆ. ಸೊ ಆದರೆ ಇದು ಹಾರ್ಟಿಗೆ ಸಂಬಂಧಪಟ್ಟಿದ್ದಲ್ಲ. ಇದು ಸುಮಾರು ಸಲ ನಿಮಗೆ ಅನುಭವನೂ ಆಗಿದೆ, ಗೊತ್ತೂ ಆಗಿದೆ. ಆದರೆ ಹೆದರ್ಕೊಂಡು ನೀವೇನು ಮಾಡ್ಬಿಡ್ತೀರಿ, ಇಮ್ಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗ್ಬಿಡ್ತೀರಿ. ಹಾಸ್ಪಿಟ್ಲ್ ಇಲ್ಲ ಅಂದರೆ ಇದೊಂಥರ ಅವ್ರಿಗೆ ಹಬ್ಬ. ಈ ಥರದ್ದು ಕೇಸಸ್ ಸಿಕ್ತವ್ರಿಗೆ ಅಂತ ಹೇಳಿದ್ರೆ ಎಲ್ಲ ಥರದ ಇನ್ವೆಸ್ಟಿಗೇಷನ್ ಮಾಡಿಸ್ಕೊಂತಾರೆ. ಇ ಸಿ ಜಿ, ಟಿ ಎಮ್ ಟಿ, ಎಕೋ, ಆಮೇಲೆ ಈಗ ನೆಕ್ಸ್ಟ್ ಹೇಳಿದ್ರಲ್ಲ ಆ್ಯಂಜಿಯೋಗೂ ರೆಡಿ ಮಾಡ್ಕೊಂಡ್ಬಿಡ್ತಾರೆ, ಆ್ಯಂಜಿಯೋಗ್ರಾಮು ಮಾಡಿಸ್ತಾರೆ. ಬಟ್ ಲಾಭ ಯಾರಿಗೆ? ಹಾಸ್ಪಿಟ್ಲಿಗೆ ಲಾಭ. ನಿಮಗೇನಾದರೂ ₹1 ಲಾಭ ಸಿಗುತ್ತೆ, ಅದರಲ್ಲಿ ಕಡಿಮೆ ಆಗುತ್ತೆ, ಅದರಲ್ಲಿ ಚೆಸ್ಟ್ ಪೇನ್ ಕಡಿಮೆ ಆಗುತ್ತೆ, ಕಡಿಮೆ ಆಗಲ್ಲ. ಸೊ ನಾನು ಹೇಳೋದು ಹೈಪೋಕಾಂಡ್ರಿಯಾಸಿಸ್ ಅಥವಾ ಆ್ಯಂಗ್ಸೈಟಿ ಅಂತ ಏನು ಕರಿತೀವಿ, ಅದನ್ನು ಆದಷ್ಟು ಇಗ್ನೋರ್ ಮಾಡೋದು ಒಳ್ಳೆಯದು. ಮರ್ತು ಬಿಡೋದು ಒಳ್ಳೆಯದು, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳೋದು ಬೇಡ. ಗೊತ್ತಾಯ್ತಾ? ಈಗ ಹಾರ್ಟಿಂದು ನಿಜವಾಗ್ಲೂ ನಿಮಗೆ ಹಾರ್ಟಲ್ಲಿ ಬ್ಲಾಕೇಜ್ ಇದೆ ಅಥವಾ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋದಾದರೆ ಕೆಲವೊಂದು ಸೈನ್ಸ್ಗಳು, ಲಕ್ಷಣಗಳಿದಾವೆ. ನೀವು ಮೆಟ್ಲು ಹತ್ತಿದ್ರೆ ಅಥವಾ ಏನಾದರೂ ಒಂದು ಬೆಟ್ಟ ಹತ್ತಿದ್ರೆ ಇಮ್ಮಿಡಿಯೇಟ್ ಚೆಸ್ಟ್ ಪೇನ್ ಬರುವಂಥದ್ದು. ಆಗದೇ ಇಲ್ಲ, ಸುಸ್ತಾಗಿ ಅಲ್ಲೇ ಕುತ್ಕೊಂಡ್ಬಿಡ್ತಾರೆ, ಭಾರಿ ಚೆಸ್ಟ್ ಪೇನ್ ಬರುತ್ತೆ. ಆ್ಯಂಜಿಯೋಗ್ರಾಮ ಬೇಡ, ಎಂಥದ್ದು ಬೇಡ, ಇ ಸಿ ಜಿ ನೋಡಿ, ಬರೀ ನಿಮ್ಮ ಸಿಮ್ಟಮ್ಸಲ್ಲೇ, ಲಕ್ಷಣಗಳಲ್ಲೇ ಹೇಳ್ಬಿಡ್ಬೋದು. ನೀವು ಸ್ವಲ್ಪ ಒಂದು 2nd ಫ್ಲೋರ್ ತನಕ ನೀವು ಮೆಟ್ಲು ಹತ್ತಿದ್ರಿ ಅಂದ್ಕೊಳ್ಳಿ, ಸಡನ್ನಾಗಿ ಸುಸ್ತಾಗಿ ಚೆಸ್ಟ್ ಪೇನ್ ಎಲ್ಲ ಬರುತ್ತೆ. ಸೊ ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ ಹಾರ್ಟ್ ಬ್ಲಾಕೇಜ್ ಆಗಿದೆ ಅಂತೇಳಿ. ಈ ಥರದಲ್ಲೇ ಇರುತ್ತೆ. ಸಿಕ್ಕಾಬಿಟ್ಟು ಆಯಾಸ, ಸುಸ್ತು, ಒಂಚೂರು ಜಾಗಿಂಗ್, ಒಂಚೂರು ವಾಕಿಂಗ್ ಮಾಡೋಂಗಿಲ್ಲ, ಇಮ್ಮಿಡಿಯೇಟ್ ಸುಸ್ತಾಗುತ್ತೆ, ಇಮ್ಮಿಡಿಯೇಟ್ ಚೆಸ್ಟ್ ಪೇನ್ ಬರುತ್ತೆ, ಅದು ಬ್ಲಾಕೇಜ್ ಇದೆ ಅಂತೇಳಿ. ಆಮೇಲೆ ನಾನು ಹೇಳಿದೆ, ಹಾರ್ಟಿಗೆ ಸಂಬಂಧಪಟ್ಟಿದ್ದೆ ಆ ಥರದ್ದು ಚೆಸ್ಟ್ ಪೇನ್ ಏನಾದರೂ ಕಂಡು ಬಂದರೆ, ಹೌದಪ್ಪ ನಿಮಗೆ ನಿಜವಾಗ್ಲೂ ಹಾರ್ಟಿನ ಸಮಸ್ಯೆ ಇದೆ, ಅದರಿಂದ ಜೀವಕ್ಕೆ ತೊಂದರೆ ಆಗುತ್ತೆ. ಬಟ್ ಹೈಪೋಕಾಂಡ್ರಿಯಾಸಿಸ್ ಇದೆಯಲ್ಲ, ನಿಮಗಿರೋ ಸಮಸ್ಯೆ, ಆ್ಯಂಗ್ಸೈಟಿ ಸಮಸ್ಯೆ ಇದೆಯಲ್ಲ, ಅದರಿಂದ ಜೀವಕ್ಕೆ ತೊಂದರೆ ಆಗಲ್ಲ. 100% ಆಗಲ್ಲ ಸರ್. ಹಾಗಾದರೆ ಲಕ್ಷಣಗಳು ಒಂದೇ? ಲಕ್ಷಣಗಳು ಚೇಂಜ್ ಇರ್ತಾವೆ. ಅದನ್ನು ಹೇಳಿದ, ಹಾರ್ಟಿಂದ ಬೇರೆ,
ಆ್ಯಂಗ್ಸೈಟಿದೆ ಬೇರೆ. ಸರ್ ಈಗ ನನಗೂ ಕುತ್ತಿಗೆ ನೋವು ಬರುತ್ತೆ. ಸರ್ ನೀವು ಹೇಳ್ದಂಗೆ ಸೈಡಲ್ಲಿ ಪೇಯ್ನು ಬರುತ್ತೆ. ಕುತ್ತಿಗೆ ನೋವು ನಿಮಗೆ ಬರ್ತಿರೋದು ಎಲ್ಲಿ? ಈ ಕಡೆ ಒಂದಿನ ಬರುತ್ತೆ, ಈ ಕಡೆ ಒಂದಿನ ಬರುತ್ತೆ, ಇಲ್ಲ ಮಧ್ಯದಲ್ಲಿ ಒಂದಿನ ಬರುತ್ತೆ. ಆ ಥರ ಇರೋಲ್ಲ ಹಾರ್ಟಲ್ಲಿ, ಎಲ್ಲೆಲ್ಲೋ ಬರೋಲ್ಲ. ಸೊ ಹಾರ್ಟಲ್ಲಿ ಚೆಸ್ಟ್ ಪೇನ್ ಬಂದರೆ, ಅದು ಎದೆನೋ ಬಂದರೆ ಹಾರ್ಟಿಂದ ಸಂಬಂಧಪಟ್ಟಿದ್ದು ಮಧ್ಯದಲ್ಲಿ ಬರ್ಬೋದು, ಅಥವಾ ಈ ಕಡೆ ತನಕ ಬರ್ಬೋದು, ಎಡಭಾಗದ ಹಾರ್ಟಿಗೆ ಚೆಸ್ಟಿಗೆ ಬರ್ಬೋದು, ಎಡಗೈ ಬರ್ಬೋದು, ಶೋಲ್ಡ್ರ್ ಬರ್ಬೋದು, ಕುತ್ತಿಗೆ ಬರ್ಬೋದು. ಈ ಕಡೆ ಕುತ್ತಿಗೆ ಅಂದರೆ ಈ ಕಡೆ ಕುತ್ತಿಗೆ ಬರುತ್ತೆ, ಈ ಕಡೆ ಬರಬಾರ್ದು ಅಂತನಿಲ್ಲ. ಅಂದರೆ ಅಪರೂಪಕ್ಕೆ ಎಲ್ಲರೂ ಒಂದು ಕಡೆ ಒಂದು ಯಾವುದೋ ಒಂದು ಪಾರ್ಟ್ ಆಫ್ ಹಾರ್ಟ್ ಏನೋ ಡ್ಯಾಮೇಜ್ ಆಗಿದೆ, ಒಂದೊಂದು ಸಲ ಚೂರು ಸ್ವಲ್ಪ ಬಲಭಾಗದಲ್ಲಿ ಬರೋದಾದ್ರೆ ಫುಲ್ ಬಲಭಾಗದಂತೂ ಬರಲ್ಲ. ಬಟ್ ನಿಮಗೆ ಬರ್ತಿರೋದು ಎಲ್ಲ ಕಡೆ ಕುತ್ತಿಗೆಯಲ್ಲಿ ಆಲ್ಮೋಸ್ಟ್ ಈ ಕಡೆ ಚೆಸ್ಟ್, ಎಲ್ಲ ಕಡೆ ಚೆಸ್ಟ್ ಪೇನ್ ಬರುತ್ತೆ. ಸೊ ಇದು ಅಲ್ಲ, ಇದು ಜಸ್ಟ್ ಆ್ಯಂಗ್ಸೈಟಿಗೆ ಸಂಬಂಧಪಟ್ಟಿರುವಂಥದ್ದು. ಅದಕ್ಕೆ ನಾವು ಹೈಪೋಕಾಂಡ್ರಿಯಾಸಿಸ್ ಅಂತಲೇ ಕರಿತೀವಿ, ಸ್ಪೆಸಿಫಿಕ್ ಟರ್ಮಿನಾಲಜಿ. ನಿಮಗೆ ಅಂತಲ್ಲ, ಸಣ್ಣ ಸಣ್ಣ ಮಕ್ಕಳಿಗೆ ಎಲ್ಲರಿಗೂ ಬರುತ್ತೆ, ದೊಡ್ಡವ್ರಿಗೂ ಬರುತ್ತೆ, ಸಣ್ಣವ್ರಿಗೂ ಯಾರಿಗಾದ್ರೂ ಬರ್ಬೋದು. ಇದನ್ನು ನೀವಾಗಿ ಕಂಟ್ರೋಲ್ ಮಾಡಬೇಕಾಗತ್ತೆ, ಅಷ್ಟು ಮಾತ್ರ ಹೇಳ್ತೀವಿ. ನೀವಾಗಿ ಕಂಟ್ರೋಲ್ ಮಾಡಿ ಡಾಕ್ಟ್ರ್ ಹತ್ರ ಹೋದರೆ, ಮೆಡಿಸಿನ್ ತಗೊಂತ ಹೋದರೆ ಮೆಡಿಸಿನ್ ಮೇಲೆ ಇರ್ತೀರ. ಆ್ಯಂಗ್ಸೈಟಿ ಮಾತ್ರೆ ಒಂದು ಸಲ ನಾವು ಶುರು ಮಾಡಿದ್ವಿ ಅಂತ ಹೇಳಿದ್ರೆ ಆ್ಯಂಗ್ಸೈಟಿ ಮಾತ್ರ ಲೈಫ್ ಲಾಂಗ್ ತಗೊಂಡ್ಲೇಬೇಕಾಗುತ್ತೆ. ನೀವಾಗೇ ಅದನ್ನು ಕರೆಕ್ಷನ್ ಮಾಡ್ಕೊಂಡು ಟ್ರೈ ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತ ಸರಿ ಆಗುತ್ತೆ, ನಿಮ್ಮ ಕೈಯಲ್ಲೇ. ಹೌದು ಸರ್, ಈಗ ನಾನು ಟ್ರೈ ಮಾಡೋಕ್ಕೆ ಹೋಗಿದ್ದೀನಿ ಎಷ್ಟು ಸಲ. ಇದನ್ನು ನಾನೇ ಬಿಡಬೇಕು, ಎದ್ದು ರೂಟೀನ್ ಚೇಂಜ್ ಮಾಡ್ಕೋಬೇಕು, ಬಟ್ ದೇಹ ಯಾವುದಕ್ಕೂ ಅಂದರೆ ಸ್ಪಂದಿಸಲ್ಲ ಅಂತಾರಲ್ಲ, ಆ ಥರ ಎದ್ದೇಳೋದಕ್ಕಾಗಲ್ಲ, ವಾಕ್ ಮಾಡೋದಕ್ಕಾಗಲ್ಲ, ಒಂಥರ ಮೂಡಿ ಆಗಿರೋದು. ಈವನ್ ಅದು ಒಂದೇ ಟೈಮಿಗೆ ಅಷ್ಟೇ ಹಂಗೆ ಅನಿಸುತ್ತೆ. ಮತ್ತು ನಾನು ಫ್ರೆಶ್ ಅಪ್ ಆದ್ವಿ ಮತ್ತು ಡ್ಯೂಟಿಗೆ ಬಂದ್ವಿ ಅಂದರೆ ಮತ್ತೆ ಅದು ಮನಸ್ಥಿತಿ ಬರಲ್ಲ. ನೋಡಿದ್ರಾ, ನೀವೇ ಹೇಳ್ತೀರಾ, ಡ್ಯೂಟಿಯಲ್ಲಿದ್ದಾಗ ನಿಮಗೆ ಆ ಥರ ಮನೋಭಾವನೆ ಇರೋದಿಲ್ಲ. ಎಲ್ಲೋ ಒಂದು ಕಡೆ ನನಗೆ ಪೇಯ್ನ್ ಇದೆ ಅನ್ನೋದು ಒಳಗಡೆ ಇರುತ್ತೆ, ಹೋಗಲ್ಲ. ಆದರೆ ಮನೇಲಿದ್ದಾಗ ಕೆಲವೊಂದ್ಸಲ ಮೂಡಿ ಆಗಿಬಿಟ್ಟಿರ್ತೀರ, ಒಂದೊಂದ್ಸಲ ಎಕ್ಸಸೈಸ್ ಮಾಡೋಣ ಅನ್ಸ ಹಿಂದಿಂದ ಭಾರಿ ಇದ್ರದ್ದು ಜೋಶ್ ಇರುತ್ತೆ, ನೆಕ್ಸ್ಟ್ ಡೇ ಮನೆಗೆ ಹೇಳೋಕ್ಕೆ ಆಗಲ್ಲ ಅಲ್ವಾ? ಅದೇ ಆಗ್ತಿರೋದು. ಅದು ಯಾಕೆಂದರೆ ಮೂಡ್ ಸ್ವಿಂಗ್ಸ್ ಎಲ್ಲ ಯಾಕೆ ಆಗ್ತಿರೋದು ಅಂದರೆ ನಿಮ್ಮ ಎಲ್ಲೋ ಒಳಗಡೆ ಸುತ್ತ ಮನಸ್ಸಲ್ಲಿ ಹೇಳ್ಕೊಳಕ್ಕಾಗದಿರೋಂಥ ಕೆಲವು ಸಮಸ್ಯೆಗಳು ಅಲ್ಲೇ ಕೂತ್ಕೊಂಡು ಆ್ಯಂಗ್ಸೈಟಿಯಾಗಿ ಟರ್ನ್ ಆಗಿರುತ್ತೆ ಅಷ್ಟೇ. ಅದೊಂದು ರೀಸನ್ ಇರ್ಬೋದು, ಅಷ್ಟು ಬಿಟ್ಟರೆ ಬೇರೆ ಏನೂ ಕಾರಣಗಳಿಲ್ಲ ಅದಕ್ಕೆ. ಸರ್, ಇದಕ್ಕೆ ಸೂಕ್ತ ಸಲಹೆ ನೀವೇನು ಹೇಳಿ? ಏನಿಲ್ಲ, ನೀವು ದಿನ ಬೆಳಗ್ಗೆ ಅರ್ಧ ಮುಕ್ಕಾಲು ಗಂಟೆ ವಾಕಿಂಗ್ ಔಟ್, ಓಕೆ ಸರ್, ಬ್ರಿಸ್ಕ್ ವಾಕ್, ಓಕೆ ಸರ್, ಡೈಲಿ ಬೇಗ ನಡೆಗೆ, ಗಂಡ ಹೆಂಡತಿ ಇಬ್ಬರು ಹೋಗ್ರಿ. ಓಕೆ ಸರ್. ಸೆಕೆಂಡ್ ಥಿಂಗ್, ಯೋಗ ಅಥವಾ ಧ್ಯಾನ ರೆಗ್ಯುಲರಾಗಿ ಫಾಲೋ ಮಾಡಿ. ರೆಗ್ಯುಲರಾಗಿ ನಾನು ಸುಮ್ಮನೆ ಹೇಳ್ತಿದ್ದೀನಿ, ನೀವು ಹೂ ಅನ್ನೋದಲ್ಲ, ಖಂಡಿತ ಸ್ಟಾರ್ಟ್ ಮಾಡಲೇಬೇಕು. ಸ್ಟಾರ್ಟ್ ಮಾಡಿದ್ವಿ, ನಾಳೆಯಿಂದ ಮಾಡ್ತೀವಿ. ಮಳೆ ಅದು ಇದು ಕತೆ ಹೇಳಂಗಿಲ್ಲ. ಅಕಸ್ಮಾತ್ ಮಳೆ ಬಂತ ಮನೆಯಲ್ಲೇ ಕೆಲವು ಎಕ್ಸಸೈಸ್, ಫ್ರೀ ಆ್ಯಂಡ್ ಎಕ್ಸಸೈಸ್ಗಳೆಲ್ಲ ಮಾಡ್ಬೋದು. ಇದು ಮಾಡಿರಿ. ಆಮೇಲೆ ರಾತ್ರಿ ಲೇಟಾಗಿ ಮಲಗಕ್ಕೆ ಹೋಗ್ಬಿಟ್ರಿ, ಮೊಬೈಲ್ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಮೊಬೈಲ್ ಹಿಡ್ಕೊಂತೀರ ರಾತ್ರಿ? ಜಾಸ್ತಿ ಯೂಸ್ ಮಾಡಲ್ಲ. ಆದಷ್ಟು ಒಂದು ಯೂಶ್ವಲಿ 9:30, 10 ಮ್ಯಾಕ್ಸಿಮಮ್ ಮಲ್ಕೊಂಡ್ಬಿಡ್ಬೇಕು. ಬೆಳಗ್ಗೆ ಜಲ್ದಿ ಎದ್ದು ನಿಮ್ಮ ವಾಕಿಂಗ್ ಎಕ್ಸಸೈಸ್ ಎಲ್ಲ ಮುಗಿಸ್ಕೊಳ್ರಿ. ಅದಾದಮೇಲೆ ನಿಮ್ಮ ರುಟೀನ್ ಏನಿರ್ತದೆ ಕಂಟಿನ್ಯೂ ಮಾಡಿರಿ. ಬಟ್ ದೇವರಿಗೆ ಜಪ, ಧ್ಯಾನ ಮತ್ತು ಮೆಡಿಟೇಷನ್ ಇವೆಲ್ಲ ತುಂಬಾ ಇಂಪಾರ್ಟೆಂಟ್. ಎಷ್ಟೋ ಬದಲಾವಣೆಗಳಾಗುತ್ತೆ. ಈಗ ನಿಮಗೆ ನೋಡಿ, ಹೈಪೋಕಾಂಡ್ರಿಯಾಸಿಸ್ ಇದೆ ಅಂದರೆ ಲೈಕ್ ಈ ಥರ ಎದೆನೋ ಬರ್ತಿದೆ, ಎಲ್ಲ ಕಡೆ ತೋರಿಸಿದ್ರೆ ಮಾಡ್ತಿದ್ರೆ, ಇದು ಮಕ್ಕಳ ಮೇಲೆ ಪರಿಣಾಮ ಗ್ಯಾರಂಟಿ ಬಿದ್ದೇ ಬೀಳುತ್ತೆ. ಖಂಡಿತ ಸರ್. ಈಗ ಅವಳಿಗೊಂದು ರಿಫ್ಲೆಕ್ಷನ್ ಆಯಿತು ಮೊನ್ನೆ, ಒಂದು ಜಸ್ಟ್ ಪೇನ್ ಬಂತು. ಅದು ಬೇಡ, ನಾನು ಹೇಳೋದು. ನೀವು ಸರಿಯಾಗಿಬಿಟ್ರಿ ಅಂತ ಹೇಳಿದ್ರೆ ಅವಳಿಗಾಗಲಿ ನಿಮ್ಮ ಮಗನಿಗಾಗಲಿ ಏನೂ ಸಮಸ್ಯೆಗಳು ಬರೋದಿಲ್ಲ, ಆ ಥರದ್ದು ರಿಪೀಟ್ ಆಗೋದಿಲ್ಲ. ಇದೆಲ್ಲ ಒಂಚೂರು ಫಾಲೋ ಮಾಡಿರಿ. ನಿಮ್ಮ ಕೈಯಲ್ಲಿದೆ, ಅಷ್ಟೇ ಮಾತ್ರ ಹೇಳೋದು. ಆಮೇಲೆ ಹೆದರಬಾರ್ದು ಯಾವಾಗಲೂ ಅಷ್ಟೇ. ನಾನು ಹೇಳಿದಂತಾನೆ ನಿಮಗೆ ಜೀವ ತೊಂದರೆ ಆಗಲ್ಲ. ನನಗೊಂದು ನಿಮ್ಮ ಹತ್ರ ಕೌನ್ಸಿಲಿಂಗ್ ಎಲ್ಲ ತೊಗೊಂಡಾದ್ಮೇಲೆ ಮೈಂಡಲ್ಲಿ ಒಂದು ಸ್ಟ್ರಾಂಗ್ ಫೀಲ್ ಅಂದರೆ ನನಗೆ ಏನೂ ಆಗಲ್ಲ ಅನ್ನೋದೊಂದಿರುತ್ತೆ. ಬಟ್ ಈ ಥರ ನೋವು ಬಂದಾಗ ಏನು ಈಗೆಲ್ಲ ಬೇರೆ ಬೇರೆ ಥರ ಆಗ್ತಿದೆ, ಅವ್ರು ಹೇಳಿದ್ದಕ್ಕಿಂತ ಮತ್ತು ಬೇರೆ ಏನಾದರೂ ಆಗ್ಬಿಡುತ್ತೆ ನನಗೆ. ಈಗ ನೋಡಿ, ಒಂದು ಆ್ಯಂಗ್ಸೈಟಿಕ್ಸ್ ಅಂತ ಇದ್ದಾವೆ, ಟ್ರ್ಯಾಂಕ್ಯುಲೈಸರ್ಸ್ ಅಂತ ಇಂಗ್ಲೀಷ್ ಮೆಡಿಸಿನ್ ಮಾತ್ರೆಗಳೆಲ್ಲ ಇರೋವಲ್ಲ, ಅದನ್ನು ಕೊಟ್ಟಾಗ ನಿಮಗೇನಪ್ಪ ಮಾಸ್ಕ್ ಮಾಡೋಕತ್ತು, ಅದನ್ನೆಲ್ಲ ಬರಬಾರ್ದು ಅಂತ ಅದನ್ನು ಮಾಸ್ಕ್ ಮಾಡಿ, ನಿಮ್ಮ ಆ್ಯಂಗ್ಸೈಟಿನ ಮಾಸ್ಕ್ ಮಾಡಿ ಮುಚ್ಚಿಡತ್ತೆ, ಒಂದು ಕಡೆ ಸುಮ್ಮನೆ ಮುಚ್ಚಿಟ್ಟಿರುತ್ತೆ ಅಷ್ಟೇ. ಆ ಮಾತ್ರೆ ಪವರ್ ಕಡಿಮೆ ಆಗ್ತದೆ, ಮತ್ತೆ ಸ್ಟಾರ್ಟ್ ಆಗುತ್ತೆ. ಎಷ್ಟು ವರ್ಷ ತಗೋಬೇಕು ಮಾತ್ರೆನ? ಎಷ್ಟು ವರ್ಷ ತಗೊಳಕ್ಕೆ ರೆಡಿ ಇದ್ದೀರಾ ನೀವು? ತನಕ ತಗೋಬೇಕಾ? ನಿಮ್ಗೆ ಇಷ್ಟ ಇದೆ ಮಾತ್ರೆ ತಗೊಳೋದು? ಆ ಆ್ಯಂಗ್ಸೈಟಿಕ್ಸ್ ಮಾತ್ರೆಗಳು, ಟ್ರ್ಯಾಂಕ್ಯುಲೈಸರ್ ಮಾತ್ರೆಗಳಿಂದ ನಿಮ್ಮ ಬ್ರೈನ್ ಡ್ಯಾಮೇಜ್ ಆಗೋದು, ಅಂತೂ 100% ಗ್ಯಾರಂಟಿ.
ಯಾವುದೇ ಸೈಕ್ಯಾಟ್ರಿ ಮಾತ್ರೆಗಳು ಬ್ರೈನ್ನ ಡ್ಯಾಮೇಜ್ ಮಾಡುತ್ತೆ. ಮತ್ತು ಎಂಥ ಡ್ಯಾಮೇಜು? ಪರ್ಮನೆಂಟ್ ಡ್ಯಾಮೇಜ್. ಆರ್ಟಿಫಿಷಿಯಲ್ಸ್ ಲೈಕ್ ಟೆಂಪ್ರವರಿ 10 ದಿನಕ್ಕೆ 20 ದಿನ ಡ್ಯಾಮೇಜ್ ಅಲ್ಲ, ಪರ್ಮನೆಂಟ್ ಡ್ಯಾಮೇಜ್ ಮಾಡೋಂಥ ಮಾತ್ರೆಗಳಿದೆ ಸೈಕ್ಯಾಟ್ರಿಯಲ್ಲಿ. ಅದಕ್ಕೆ ನಾನೇ ಹೇಳೋದು, ಆದಷ್ಟು ಈ ಆಂಗ್ಸೈಟಿಗೆ ಸಂಬಂಧಪಟ್ಟಿದ್ದ ಮಾತ್ರೆಗಳು ಬೇಡ. ಈ ಥರ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಡ್ರಿ, ವೆಯ್ಟ್ನ ಕಡಿಮೆ ಮಾಡೋಕ್ಕೆ ಟ್ರೈ ಮಾಡಿರಿ ಅಂತ ನಾನು ಹೇಳೋದು ಅಷ್ಟೇ. ಅದೇ ಸರ್, ನನಗೆ ಸಡನ್ ವೆಯ್ಟ್ ಗೇನ್ ಆಗಿದ್ದೀನಲ್ಲ, ನಾನು ಇದನ್ನು ನನಗೆ ಅರ್ಧ ವೆಯ್ಟ್ ಜಾಸ್ತಿ ಆಗಿರೋದೇ ಒಂದು ಕೂತ್ಬಿಟ್ಟಿದೆ ನನ್ನ ಮೈಯಲ್ಲಿ. 70ರಿಂದ 80 ಇದ್ರೆ ಈಗೆಲ್ಲ ಹಾರ್ಟ್ ಅಟ್ಯಾಕ್ ಸರಿ ಮಾಡ್ಬೋದು, ಅದು ಇಲ್ಲ ನಮಗೆ. ಆಮೇಲೆ ಮತ್ತೆ ನಿಮ್ಗೆ ಗೊತ್ತಿದೆ, ಕೊಲೆಸ್ಟ್ರಾಲ್ ಇಲ್ಲ, BP ಇಲ್ಲ, ಶುಗರ್ ಇಲ್ಲ, ಏನೂ ಇಲ್ಲ. ಆದರೂ ನನಗೆ ಏನೋ ಒಂಥರ ಬಾಡಿ ಶೇಮಿಂಗ್ ಅನಿಸ್ಬಿಟ್ಟಿದೆ. ನನಗೆ ನಾನು ಮೊದಲು ಹಂಗಿರಲಿಲ್ಲ, ಇವಾಗ ಹಿಂಗಿದ್ದೀನಿ. ಇದನ್ನು ಹೆಂಗೆ? ಎಷ್ಟೋ ಜನಕ್ಕೆ ಅದು ಇದೆ. ಎಷ್ಟೋ ಜನ ಕೊಲೆಸ್ಟ್ರಾಲ್ ಇಲ್ಲ, ಫಿಟ್ ಆಗಿರ್ತಾರೆ. ಸೆಲೆಬ್ರಿಟೀಸ್ಗಳೇ, ಫಿಲಮ್ ಆ್ಯಕ್ಟರ್ಸ್ ನೀವು ನೋಡಿರ್ತೀರಿ, ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳೆಲ್ಲ ಫಿಟ್ ಆಗಿದ್ದವರೇ ಹೋಗಿದ್ದಾರೆ. ನಮಗೆ ಇನ್ನೇನು ಆಗ್ಬೋದು ಅನ್ನೋದು ನಿಮಗೆ ಭಯ ಇರುತ್ತೆ. ಹೌದು. ಆದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. 2 ಕಾರ್ಗಳಿದಾವೆ. ಒಂದು ಭಾರಿ ಡಕೋಟ ಕಾರ್, ಅಂದರೆ ಏನು ಹೇಳ್ತಾರೆ ಅದಕ್ಕೆ, ಇಂಜಿನ್ ಹಳೆಯದು, FC ಬಂದಿದೆ ಕಾರು, ತುಂಬ ಹಳೆಯ ಕಾರದು, 4 ಟೈರ್ಗಳು ಸೌದೋಗಿದ್ದಾವೆ. ಅಲ್ಲಿ ಒಬ್ಬ ಓಡಿಸೋನು ಹೊಸ ಡ್ರೈವರ್, ಈಗ ಮೊನ್ನೆ ಕಲ್ತಿರೋನು. ಇನ್ನೊಂದು ಕಾರ್ ಇದೆ, ಬ್ರ್ಯಾಂಡ್ ನ್ಯೂ ಹೊಸ ಕಾರ್, ಜಸ್ಟ್ ಶೋರೂಮಿಂದ ಇಳಿಸಿರೋದು. ಡ್ರೈವರ್ ತುಂಬ ಹಳಬ, 25 ವರ್ಷದ ಡ್ರೈವರ್ ಇದ್ದಾನೆ. ಹೊಸ ಟೈರ್ಗಳು, ಇಂಜಿನ್ ಎಲ್ಲ ಚೆನ್ನಾಗಿದೆ, ಎಕ್ಸಲೆಂಟ್ ಇದೆ. ಇದರಲ್ಲಿ ಯಾವ ಕಾರ್ ಜಾಸ್ತಿ ಆಕ್ಸಿಡೆಂಟ್ ಆಗ್ಬೋದು? ಹಳೆ ಕಾರಲ್ಲಿ ತಾನೆ. ಹಳೆ ಕಾರಲ್ಲಿ ಹೆಚ್ಚಾಗಿ ಆಕ್ಸಿಡೆಂಟ್ ಆಗ್ಬೋದು, ಯಾಕಂದರೆ ಟೈರ್ ಬಸ್ಟ್ ಆಗ್ಬೋದು ಅಥವಾ ಇಂಜಿನೆಲ್ಲ ಡ್ಯಾಮೇಜ್ ಆಗಿ ಎಲ್ಲರೂ. ಆದರೆ ಆಕ್ಸಿಡೆಂಟ್ ಆಗೋದು ನಿಜ. ಆದರೆ ಹೊಸ ಕಾರ್ ಆಕ್ಸಿಡೆಂಟ್ ಆಗದೇ ಇರ್ಬೋದೇನು? ಆಗೇ ಆಗ್ಬೋದು, ಅದು ಆಗ್ಬೋದು. ಹಿಂದ್ಗಡೆಯಿಂದ ಯಾರಾದರೂ ಬಂದು ಗುದ್ದಬೋದು ಅಲ್ವಾ? ಅಥವಾ ಕರೆಂಟಿನ ವೈರ್ ಬೀಳ್ಬೋದು ಮೇಲ್ಗಡೆ, ಅಥವಾ ಏನಾದರೂ ಅಡ್ಡ ಬರ್ಬೋದು, ಹೊಡಿಬೋದು, ಏನು ಬೇಕಾದ್ರೆ ಆಗ್ಬೋದು. ಬಟ್ ಫಿಟ್ಟಾಗಿದ್ದರೆ, ನೀವು ನಿಮ್ಮ ದೇಹನ ಸರಿಯಾದ ರೀತಿಯಲ್ಲಿ ಫಿಟ್ಟಾಗಿ ಇಟ್ಕೊಂಡಿದ್ರೆ, ಎಕ್ಸಸೈಸು ಅಥವಾ ಈಗ ಮೇನ್ಲಿ ಜಾಗಿಂಗ್, ವಾಕಿಂಗು, ಅಥವಾ ಇದು ಧ್ಯಾನ, ಮೆಡಿಟೇಷನ್, ಯೋಗ ಇದೆಲ್ಲ ಮಾಡ್ಕೊಂಡು ನೀವು ಆಹಾರದಲ್ಲಿ ಸರಿಯಾದ ರೀತಿಯಲ್ಲಿ ಕ್ರಮನ ಫಾಲೋ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ರೆ, ಈ ಥರದ ಸಮಸ್ಯೆಗಳಿಂದ, ಹಾರ್ಟಿನ ಸಮಸ್ಯೆಗಳಿಂದ ಇದಾಗ್ಬೋದು, ಲೈಕ್ ಫ್ರೀ ಆಗಿರ್ಬೋದು. ಬರೋ ಹಾರ್ಟ್ ಅಟ್ಯಾಕ್ ಲೈಕ್ ಹೆಂಗೆ ಅಂದರೆ, ಅದು ಜಸ್ಟ್ ನೀವು ಟಿ ವಿಲೆಲ್ಲ ನೋಡ್ತಿರಲ್ಲ, ಸೆಲೆಬ್ರಿಟೀಸ್ಗೆಲ್ಲ ನೋಡ್ತಿರಲ್ಲ, ಅದು ಹಂಗೆ ಬರೋದಿಲ್ಲ. ತುಂಬ ಜನಕ್ಕೆ ಕೆಟ್ಟ ಕಲ್ಪನೆ ಇದೆ. ಏನಂತ ಹೇಳಿದ್ರೆ, ಸಡನ್ನಾಗಿ ಕೂತ್ಕೊಂಡೆಲ್ಲ ನಾವು ಹೋಗ್ಬಿಡ್ತೀವಿ ಅಂತೇಳಿ ಸೂಚನೆ ಕೊಟ್ಟಿರ್ತದೆ. ಎಷ್ಟೋ ಸಲ ಚೆಸ್ಟ್ ಪೇನ್ ಬಂದಿರುತ್ತೆ ಪೇಷಂಟ್ಸಲ್ಲಿ, ಇಗ್ನೋರ್ ಮಾಡಿರ್ತಾರೆ, ಗ್ಯಾಸ್ಟ್ರಿಕ್ ಅಂದ್ಕೊಂಡು ಇಗ್ನೋರ್ ಮಾಡಿರ್ತೀರ. ಬಟ್ ನೀವು ಇಗ್ನೋರೆನ್ಸ್ ಇಲ್ಲ, ನೀವು ಪ್ರತಿ ಸಣ್ಣ ಸಮಸ್ಯೆಗೂ ಎಲ್ಲೋ ಬಂದರೂ ಓಡೋಗ್ಬಿಡ್ತೀರ ನೀವು ಹಾಗೆ ಆ ಥರ. ಅದಕ್ಕೆ ನಾನೇ ಹೇಳೋದು, ಇದನ್ನೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಂಡು ಬೇಡ. ನಿಮಗಿರೋ ಸಮಸ್ಯೆ ಆಂಗ್ಸೈಟಿಗೆ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಡ್ರಿ, ಆಟೋಮೆಟಿಕ್ ಎಲ್ಲ ಸರಿ ಆಗುತ್ತೆ. ಸರಿ, ನಾನು ತಗೊಳ್ತಿರೋ ಟ್ಯಾಬ್ಲೆಟಿಂದನೂ ನನಗೆ ಬ್ರೈನ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆಯಾ? ಬ್ರೈನಿಗೆ ಪ್ರಾಬ್ಲಮ್ ಆಗುತ್ತೆ, ಪ್ಲಸ್ ವೆಯ್ಟ್ ಗೇನ್ ಆಗುತ್ತೆ. ಸೈಕ್ಯಾಟ್ರಿ ಟ್ಯಾಬ್ಲೆಟ್ಸ್ಗಳಿಂದ ವೆಯ್ಟ್ ಗೇನ್ ಆಗುತ್ತೆ. ನೀವು ಎಷ್ಟೇ ಕಡಿಮೆ ಮಾಡಲಿಕ್ಕೆ ಹೋದ್ರೂ, ಆಹಾರದಲ್ಲಿ ಪತ್ತೆ ಮಾಡಿದ್ರೂ ವೆಯ್ಟ್ ಗೇನ್ ಆಗ್ತಾನೆ ಇರುತ್ತೆ. ಬಟ್ ಆಲ್ಮೋಸ್ಟ್ ಕಡಿಮೆ ಆಗಿದೆ ನಿಮ್ಮದು ಮಾತ್ರೆಗಳಲ್ವಾ? ಅರ್ಧ ತೊಗೊತಾ ಇದ್ದೀನಿ, ನಿಮ್ದೊಂದು ಕಾಲು ಭಾಗ ತೊಗೊತಾ ಇದ್ದೀನಿ ಸರಿ ಅಷ್ಟೇ. ಅದ್ರ ಮಧ್ಯೆ ಈ ಕಿವಿ ನೋವು, ಈ ಥರ ಗ್ಯಾಸ್ಟ್ರಿಟಿಕ್ಕು ಈ ಥರ ಬಂದಾಗ ಮಾತ್ರ ಒಂದೊಂದು ಆ್ಯಡ್ ಆಗ್ತಾ ಹೋಗುತ್ತೆ. ಅಷ್ಟು ಬಿಟ್ಟರೆ ಇನ್ನು ಅವೆರಡು ರೆಗ್ಯುಲರ್ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೀನಿ ನಾನು. ಓಕೆ, ಏನು ವರಿ ಮಾಡಬೇಡಿ. ನೋಡೋಣ, ಟ್ಯಾಬ್ಲೆಟ್ಸ್ ಹಾಕೋಕ್ಕೆ ನನಗಂತೂ ಇಷ್ಟ ಇಲ್ಲಪ್ಪ. ನಾನು ಇದನ್ನು ಬಂದ್ ಮಾಡಿರ್ತೀನಿ.